ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಭಾನುವಾರವಾಗಿರ್ತಕ್ಕಂಥದ್ದು, ಅಮಾವಾಸ್ಯೆ ತಿಥಿ, ಪೂರ್ವಾಷಾಢ ನಕ್ಷತ್ರ. ಈ ದಿವಸ ಒಂದು ವಿಶೇಷವಾದ ದಿನ, ಪುರಂದರದಾಸರ ಪುಣ್ಯತಿಥಿ, ಆರಾಧನಾ ದಿವಸ. ಈ ದಿವಸ ಪುರಂದರದಾಸರನ್ನು ಸ್ಮರಿಸಿಕೊಳ್ಳುವುದೇ ನಮ್ಮ ಪಾಲಿಗೆ ಒಂದು ಪುಣ್ಯ ಕಾರ್ಯ. ಅವರ ಸ್ಮರಣೆ ಯಾಕಾಗಿ ಅಂತಂದರೆ, ಅವರು ನಮಗೆ ಬದುಕಿಗೆ ಹೇಳಿಕೊಟ್ಟ ಪಾಠ, ಪದ್ಯ ಪಾಠ ಬಹಳ ದೊಡ್ಡದು. ಸುಮಾರು 4,75,000 ಗೀತೆಗಳನ್ನು ರಚಿಸಿದ್ದಾರೆ ಅಂತ ಹೇಳ್ತಾರೆ. ಅಷ್ಟು ಅನುಭವ ಇದೆ ಅವರಿಗೆ. ಒಂದು ಪದ್ಯ ರಚಿಸಲಿಕ್ಕೆ ಅದರ ಶ್ರಮ ಏನು ಅನ್ನೋದು ಆ ಕರ್ತನಿಗೆ ಗೊತ್ತು. ಅಂಥದ್ರಲ್ಲಿ 4,75,000 ಹಾಗೆ ಲೀಲಾಜಾಲವಾಗಿ ಅವ್ರ ಪದ್ಯವನ್ನು ಹಾಡಿದ್ದಾರೆ ಅಂತಂದರೆ, ಅವರ ಬದುಕು ಇನ್ನೆಷ್ಟು ಪರಿಪಕ್ವವಾಗಿದೆ ಅನ್ನೋದು ಗೊತ್ತಾಗುತ್ತೆ. ತನ್ಮೂಲಕ ಅವರ ಅನುಭವವನ್ನು ನಮ್ಮೆಲ್ಲರಿಗೆ ಇದು ಹೀಗೆ, ಇದು ಹೀಗೆ, ಇದು ಹೀಗೆ ಅಂತ ತಿದ್ದಿ ಹೇಳುವ ಹಾಗೆ ಪುರಂದರೋಪನಿಷತ್ ಅವರು ಹೇಳಿದಂಥದ್ದೆಲ್ಲ ಉಪನಿಷತ್ ಸಾರವೇ ಆಗಿದೆ. ಹೀಗಾಗಿ ಅಂಥವರನ್ನು ಸ್ಮರಿಸಿಕೊಳ್ಳಬೇಕು. ಅವರಿಗೆ ಹೇಗೆ ಅಂಥ ತಿರುವು ಬಂತು ಕಥೆ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು. ಒಂದು ಮೂಗುತಿ ಅವರ ಬದುಕನ್ನು ಬದಲಾಯಿಸಿಬಿಡ್ತು. ಅವರು ತುಂಬ ಶನಿವಾರ ವರ್ಗದವರು. ಬಂಗಾರವನ್ನು ಮಾಡಿ ಅದನ್ನು ವ್ಯವಹರಿಸ್ತಾ ಇದ್ದರು. ವ್ಯಾಪಾರದಲ್ಲಿ ತುಂಬ ಕಟ್ಟುನಿಟ್ಟು. ಬಂಗಾರವನ್ನು ಹೇಗೆ ತೂಕ ಹಾಕ್ತಾರೆ ಹೇಳಿ? 1 ಮಿಲಿಗ್ರಾಮ್ ಅಂತೀವಲ್ಲ, ಅದು ಕೂಡ ವ್ಯತ್ಯಾಸ ಆಗೋ ಹಾಗಿಲ್ಲ. ಅಷ್ಟರಲ್ಲೂ ಆದಾಯವನ್ನು ಕಾಣ್ತಕ್ಕಂಥದ್ದಿದೆ ಅದರಲ್ಲಿ. ಅಂಥ ವ್ಯಾಪಾರವನ್ನು ಮಾಡ್ತಾ ಇದ್ದಂಥವರು ಇವರು ಸೀನಪ್ಪ ಅಂತ ಕರೀತಾ ಇದ್ದರು. ಶ್ರೀನಿವಾಸ ನಾಯಕ ಅಂತ ಅವರ ಹೆಸರು ಮೂಲ. ಅಂಥ ವ್ಯವಹಾರದಲ್ಲಿ ಏನು ಬರುತ್ತೆ? ಜಿಪುಣತನವೇ ಬರುತ್ತೆ. ಇಷ್ಟು ಕೊಟ್ಟರೂ ಕೂಡ ಅಯ್ಯೋ ಹೋಯ್ತಲ್ಲ ಅಂತ ಅನ್ಸುತ್ತಲ್ವ. ಬಂಗಾರದಲ್ಲಿ ತೂಕ ಹಾಕೋದು ಹೇಗೆ ಅಂತಂದರೆ ಹಾಗೆ, ನಿಮಗೆ ಗೊತ್ತಿದೆ. ಅಂಥದ್ರಲ್ಲಿ ಕೂಡಿಟ್ಟಂಥ ಹಣದಲ್ಲಿ ಕಿಂಚಿತ್ತಿಷ್ಟು ಖರ್ಚಾದರೂ ಕೂಡ ಬಾಯಿ ಬಡ್ಕೊಂಡ್ಬಿಡ್ತಾಯಿದ್ರು. ಖರ್ಚು ಮಾಡೋ ಹಾಗಿಲ್ಲ, ಸಂಪಾದನೆ ಮಾತ್ರ ಮಾಡಬೇಕು. ಅಂಥ ಜಿಪುಣ ಗ್ರೇಸರ ಅಂತಾರೆ. ಅಂಥವ್ರ ಮನೆಗೆ ಒಬ್ಬ ಮಹನೀಯ ಬಂದ, ಬೇರೆ ಮಾರು ವೇಷದಲ್ಲಿ. ನನ್ನ ಮನೆಯಲ್ಲಿ ಒಂದು ಶುಭ ಕಾರ್ಯ ಆಗಬೇಕಾಗಿದೆ, ಸ್ವಲ್ಪ ಹಣ ಬೇಕಿತ್ತು, ಸಹಾಯ ಮಾಡ್ತೀಯ ಅಂತ. ಸಹಾಯ ಮಾಡೋದ? ಈ ವ್ಯಕ್ತಿಗೆ ಸಹಾಯ ಮಾಡೋ ಮನಸ್ಸು, ಮನೋಧರ್ಮ ಇದ್ಯಾವುದೂ ಇರಲಿಲ್ಲ. ಬರೀ ಬಂದರೆ ಸಾಕು ಅನ್ನೋದು. ಇನ್ನು ಸಹಾಯ ಮಾಡೋದೇ ಇಲ್ಲಿ. ಸರಿ, ಅವ್ರು ಏನು ಮಾಡಬೇಕು ಹೇಳಿದ್ರು, ನಾಳೆ ಬಾ ಅಂತ. ನಾವು ಮನೆಗಳಲ್ಲೆಲ್ಲ ಕಾಣ್ತೀವಿ, ಮನೆ ಮುಂದೆ ಬರೆದಿರ್ತಾರೆ ನಾಳೆ ಬಾ ಅಂತ. ಪುರಂದರದಾಸರು ಕೊಟ್ಟಂಥದ್ದು. ಅಂದರೆ ಅವರು ಆಗೋ ದಾಸರಾಗೋಕ್ಕಿಂತ ಮುಂಚೆ ನಾಳೆ ಬಾ ಹೀಗೆ ಪ್ರತಿ ದಿವಸ ಪಾಪ ಅವನು ಬರ್ತಾನೆ. ಇವತ್ತು ಕೊಡ್ತಾರೆ, ನಾಳೆ ಕೊಡ್ತಾರೆ, ನಾಡಿದ್ದು ಕೊಡ್ತಾರೆ, ಹೇಳಿದಾಗೆಲ್ಲ ಬಾ ಅನ್ನೋದು. ಹೀಗೆ ಕಳಿತು 6 ತಿಂಗಳು 6 ತಿಂಗಳು ಕಳೀತು. 6 ತಿಂಗಳು ಆದಮೇಲೆ ಮತ್ತೆ ಬಂದ ಮಾರನೇ ದಿವಸ ಅಲ್ವಾ. 6 ತಿಂಗಳಿಂದ ಬರ್ತಾ ಇದ್ದೀನಿ, ಕಿಂಚಿತ್ ಏನಾದ್ರು ಸಹಾಯ ಮಾಡಿ ಅಂತ. ಯಾವುದೋ ಪ್ರಾರಬ್ಧ ಗಂಟು ಬಿದ್ದನಲ್ಲ ಅಂತ ಹೇಳಿ ಮನೆ ಹಿಂದಕ್ಕೆ ಹೋಗಿ ಅಲ್ಲಿ ಹರಕಲು ನಾಣ್ಯ ಅಥವಾ ಇನ್ನೇನೋ ಮುರಿದ ನಾಣ್ಯ ಈ ಥರದ್ದು ಇರುತ್ತಲ್ಲ, ಆ ಥರದ್ದೆಲ್ಲ ತೊಗೊಂಬಂದು ಸೂರದ ಎಲ್ಲ ಕೂಡಿಟ್ಟಿದ್ದು ಹಳೇದು. ಯಾವುದು ವ್ಯರ್ಥ ಅನಿಸುತ್ತೋ ಅಂಥದ್ದನ್ನೆಲ್ಲ ತಂದು ಅಂಥದ್ದನ್ನು ಕೂಡ ಬಿಸಾಕದೆ ಒಂದು ಮೂಟೆ ಕಟ್ಟಿಟ್ಟಿದ್ದ ಪುಣ್ಯಾತ್ಮ. ನಾವು ಯಾವುದಾದ್ರು ಸಬಕ್ಲೋ ಮತ್ತೊಂದು ಆದರೆ ಬಿಸಾಕತ್ತೀವಿ, ಆದರೆ ಆ ಪುಣ್ಯಾತ್ಮ ಹಾಗಲ್ಲ, ಮುರಿದೋಗಿದ್ದ ನಾಣ್ಯನೂ ಎತ್ತಿಟ್ಟಿದ್ದ. ನೋಡಪ್ಪ ಇಷ್ಟಿದೆ, ಇದರಲ್ಲಿ ಯಾವ ನಿನಗೆ ಉಪಯೋಗ ಆದರೆ ಎತ್ಕೊಂಡು ಹೋಗು ಅಂತ. ನೋಡಿದ್ರೆ ಯಾವ ನಾಣ್ಯವೂ ಯಾವ ಉಪಯೋಗ ಬರಲ್ಲ ಅಂಥದ್ದು. ಪಾಪ ಬೇಸರ ಆಯಿತು. ಸರಿ, ಅವರಿಲ್ಲದಾಗ ಮನೆಗೆ ಬಂದು ನೋಡಿದ್ರೆ ಹೆಂಡತಿ ಸರಸ್ವತಿ ಬಾಯಿ. ಆ ತಾಯಿನ ಪಾಪ ಅವನು ಕೇಳ್ದ, ಅಮ್ಮ ಈ ಥರ ಒಂದು ಪುಣ್ಯ ಕಾರ್ಯ ಇದೆ, ಮಗನಿಗೆ ಒಂದು ಉಪನಯನ ಕಾರ್ಯವನ್ನು ಮಾಡಬೇಕಾಗಿದೆ, ಸ್ವಲ್ಪ ಸಹಾಯ ಬೇಕು, ಹಣ ಸಹಾಯ ಮಾಡೋಕ್ಕಾಗುತ್ತಾ ಅಂತ. ಪಾಪ ಆಕೆ ಸರಸ್ವತಿ, ಆ ಹೆಸರಿನಲ್ಲೂ ಇದೆ, ಗುಣದಲ್ಲೂ ಇದೆ ಸರಸ್ವತಿ ಅಂತಕ್ಕಂಥದ್ದು. ನೋಡಪ್ಪ, ನಾನು ವಸ್ತುತಃ ಅವರ ಅಧೀನಳು, ಅವರ ಅನುಮತಿ ಇಲ್ಲದೆ ನಾನು ಬಿಡಿಗಾಸು ಖರ್ಚು ಮಾಡೋ ಹಾಗಿಲ್ಲ. ನಿಂಗೆ ಗೊತ್ತಿದೆ ಅವ್ರ ಸ್ವಭಾವ ಎಷ್ಟು ದಿನದಲ್ಲಿ ನೋಡಿದೀಯಾ ಹೇಗೆ ಅಂತ. ನಾನು ಹೇಗೆ ಕೊಡಲಿ ಹೇಳು?
ಅವನೊಂದು ಒಳ್ಳೆಯ ಪರಿಹಾರವನ್ನು ಅವನೇ ಸೂಚಿಸಿದ. ಏನು ನೋಡಮ್ಮ, ಎಲ್ಲ ಅವ್ರದ್ದು ಹೌದಾ ಒಪ್ಕೋತೀನಿ, ಆದರೆ ನಿನ್ನ ಮೂಗಲ್ಲಿದೆ ನೋಡು ಮೂಗುತಿ, ಅದು ನಿನ್ನ ತವ್ರ ಮನೆಯದಲ್ವಾ, ಅದನ್ನು ಕೊಡಬಹುದಲ್ಲ ಅಂತ. ಹೌದಲ್ವಾ, ಹೊಳಿಲಿಲ್ಲ ಪಾಪ ಆಕೆಗೆ. ಎಷ್ಟು ಬಾರಿ ನಮ್ಮ ಹತ್ರನೂ ಇರುತ್ತೆ, ನಮಗೆ ಹೊಳೆಯೋದಿಲ್ಲ, ಕೊಡೋ ಮನಸ್ಸಿಲ್ಲ. ಮನಸ್ಸಿದ್ದರೆ ಹೇಗೋ ಹೊಳೆಯುತ್ತೆ. ಹೋಗಲಿ, ಯಾರಾದರೂ ಹೇಳಿದ ಮೇಲಾದರೂ ನಮಗೆ ಕೊಡೋ ಬುದ್ಧಿ ಇದೆಯಾ? ನಮ್ಮಂಥ ನೀಚ ಬುದ್ಧಿ ಇಲ್ಲ ಯಾರಿಗೂ. ಆದರೆ ಆಕೆಗೆ ಹಾಗಲ್ಲ. ಹೌದಲ್ವಾ, ಇದನ್ನು ಕೊಡಬಹುದಲ್ಲ, ಇದು ನನ್ನ ಸವತ್ತಲ್ವಾ ಅಂತ ಹೇಳಿ ತಕ್ಷಣ ಕೊಟ್ಟೇ ಬಿಟ್ಲು. ಮರು ಯೋಚನೆ ಮಾಡಿದೆ. ಹಾಗೆ ಕೊಡಬೇಕು ಅಂದ ತಕ್ಷಣ ಕೊಟ್ಟುಬಿಡಬೇಕು. ನಾಳೆ ಕೊಡೋಣ ನಾಡಿದ್ದಂತಂದರೆ ಕೊಡೋದು ಬೇಡ ಅನ್ನೋ ಮನಸ್ಸು ಬರುತ್ತೆ. ಆ ಕ್ಷಣ ಬುದ್ಧಿಗೆ ಒಂದು ಸಚ್ಚಿಂತನೆ ಬಂದಿದೆಯಾ ಅಂದರೆ ತಕ್ಷಣ ತೊಡಗಿಬಿಡಬೇಕು. ಅದನ್ನು ಸೂಚಿಸ್ತಾ ಇದೆ ಕಥೆ. ಸರಿ, ಆ ಮೂಗುತಿಯನ್ನು ತಗೊಂಡು ಅವನು ಬಂದ. ಮತ್ತೆ ಆ ಸೀನಪ್ಪನ ಬಳಿ ಬಂದು ಕೇಳಿದ, ಸ್ವಾಮಿ, ಇಷ್ಟು ದಿವಸ ನಾನು ಪಾಪ ನಿಮಗೆ ಕೇಳಿದೆ, ನಿಮಗೆ ಕಷ್ಟ ಆಗ್ತಿದೆ ಅಂತ ಗೊತ್ತಾಯಿತು ಕೊಡಲಿಕ್ಕೆ, ಆದರೆ ನನಗೊಂದು ಸಹಾಯ ಮಾಡ್ತೀರಾ ಅಂತ. ಏನು? ನನ್ನ ಹತ್ರ ಒಂದು ತುಂಡಿದೆ ಬಂಗಾರದ್ದು, ಅದಕ್ಕೆ ದುಡ್ಡು ಕೊಡೋಕ್ಕಾಗತ್ತಾ ಅಂದ. ಮೊದಲೇ ಈ ಕೆಲಸ ಮಾಡಬಾರ್ದು ಪೆದ್ದು ಮುಂಡಟ ಅಂತ ಹೇಳಿ, ಆಯಿತು ಕೊಡು ಅಂತ. ನೋಡಿದ್ರೆ ಮೂಗುತಿ ನೋಡ್ತಾನೆ ತಾನು ಹೆಂಡ್ತಿದ್ದಿದ್ದಾಗಿದೆಯಲ್ಲ. ಆಶ್ಚರ್ಯ ಆಯಿತು ಅವನಿಗೆ. ತಕ್ಷಣ ಇರು ಬರ್ತೀನಿ ಅಂತ ಹೇಳಿ ಒಳಗೆ ಹೋಗಿ ಕೇಳಿದ್ರೆ, ಹೇಳಿ ನಿನ್ನ ಮೂಗುತಿ ಅಂತ, ಕಾಣ್ತಾ ಇಲ್ವಲ್ಲ ಮೂಗೊಳಗೆ ಅಂತ. ಅವಳಿಗೆ ತಕ್ಷಣ ಭಯ ಶುರುವಾಗ್ಬಿಡ್ತು. ಏನಪ್ಪ ಇದು ಕಥೆ ಅಂತ. ಇಲ್ಲ, ಅಲ್ಲಿ ನೆನ್ನೆ ಪೂಜೆ ಮಾಡುವ ಸಂದರ್ಭದಲ್ಲಿ ಎತ್ತಿಟ್ಬಿಟ್ಟಿದ್ದೆ, ತರ್ತೀನಿ ಒಳಗಡೆ ಇದೆ ಅಂತೇಳಿ. ಏನೋ ತಕ್ಷಣಕ್ಕೆ ಒಂದು ಸುಳ್ಳು ಹೇಳಿ ಒಳಗಡೆ ಬಂದಳು. ಏನು ಮಾಡೋದು? ಮುಕ್ತಿ ಕೊಟ್ಟಾಗಿದೆ, ಮನೇಲಿ ಮುಕ್ತಿ ಇಲ್ಲ. ಈ ಒಂದೇ ನಿರ್ಣಯ, ಇಲ್ಲಾಂದರೆ ಅವ್ನು ಬಡಿದು ಸಾಯಿಸಿಬಿಡ್ತಾನೆ. ಅವ್ನು ಬಡಿದು ಸಾಯಿಸೋ ಬದಲಿಗೆ ನಾನೇ ಸತ್ತು ಹೋದು ಒಳ್ಳೆಯದು ಅಂತ ಹೇಳಿ ವಿಷದ ಭಾಂಡ ತೆಗೆದುಕೊಂಡು, ಇನ್ನೇನು ಕುಡಿಬೇಕು ಅಪ್ಪ, ನಾನು ನನ್ನದು ಎಲ್ಲ ಬಿಟ್ಬಿಟ್ಟಿದ್ದೀನಿ. ನನ್ನದು ಅಂತ ಇದ್ದಿದ್ದು ಅದೊಂದೇ, ಅದು ಮೂಗುತಿ. ಅದು ನನ್ನದು ಆಗಿದ್ದರಿಂದ ಈ ಪ್ರಾಪ್ತಿ ಬಂತಲ್ವ ನನಗೆ. ಹೀಗಾಗಿ ನನ್ನನ್ನು ನಾನು ಬಿಟ್ಬಿಡ್ತಾ ಇದ್ದೀನಿ, ಎಲ್ಲ ನಿನಗೆ ಅರ್ಪಣೆ ಮಾಡಿಬಿಡ್ತಾ ಇದ್ದೀನಿ. ನಾನು ನನ್ನದು ಎಲ್ಲ ಬಿಟ್ಟರೆ ಅವನು ಸಿಗ್ತಾನೆ ಅನ್ನೋ ಅರ್ಥವನ್ನು ಹೇಳ್ತಾ ಇದೆ ಇದು. ಹೀಗಾಗಿ ಸರಿ ಅಂಥೇಳಿ ನೀನು ವಿಷವನ್ನು ಎತ್ತು ಬಾಯಿಗೆ ಹಾಕ್ಕೋಬೇಕು. ಅಷ್ಟರ ಮೂಗುತಿ ಮೇಲಿಂದ ಬಿತ್ತು. ಆಶ್ಚರ್ಯ ಆಯಿತು ಅವಳಿಗೆ. ಕಣ್ಣಲ್ಲಿ ನೀರು ಬಂದುಬಿಡ್ತು. ಯಾಕೆಂದರೆ ಇದು ಪವಾಡ ನಡೆದಿದೆ, ಯಾವುದೋ ಪುರಾಣದ ಕಥೆ ಅಲ್ಲ, ನಿಜವಾಗ್ಲೂ ನಡೆದಿದೆ ಇದು. ಬಂದು ತೊಗೊಂಬಂದು ತೋರಿಸಿದ್ಲು. ಇವನು ಆಶ್ಚರ್ಯ ಆಯಿತು. ಸರಿ ಆಯಿತು ಅಂತೇಳಿ ತಾಳು ಅಂತ ಹೇಳಿ ಮತ್ತೆ ಅಲ್ಲಿಗೆ ಹೊಡೆದ. ಅಲ್ಲಿ ಅವನು ಕೊಟ್ಟಿದ್ನಲ್ಲ ಆ ಮೂಗುತಿನ ಎತ್ತಿಟ್ಟಿದ್ದ ಲಾಕರ್ ಒಳಗೆ. ಮತ್ತೆ ಇಲ್ಲಿ ಮಿಸ್ ಆಗಬಾರ್ದಲ್ಲ, ಯಾಕಂದ್ರೆ ಕಂಡುಹಿಡಿಬೇಕಲ್ಲ. ಈ ಕಾರಣದಿಂದಾಗಿ ಬಂದ ಲಾಕರ್ ಓಪನ್ ಮಾಡ್ತಾನೆ, ಅಲ್ಲಿ ಮೂಗುತಿ ಇಲ್ಲ. ಅವನಿಗೆ ಆಗ ಬೆಚ್ಚಿಗಾಯಿತು ಮೈ. ಬಂದು ಹೆಂಡ್ತಿನ ಕೇಳ್ದ, ಏನು ಘಟನೆ ಹೇಳದೇ ಇದ್ರೆ ನೋಡು ಸಾಯಿಸಿಬಿಡ್ತೀನಿ ಅಂತ. ಅವಳು ನಡೆದಿದ್ದನ್ನೆಲ್ಲ ಹೇಳಿದ್ಲು. ಆವತ್ತು ತೀರ್ಮಾನಿಸಿದರೆ, ನಮಗೆ ಅಂಥದ್ದೊಂದು ಸಂದರ್ಭಗಳು ಎಷ್ಟೋ ಬಾರಿ ಬರುತ್ತೆ, ಆದರೆ ನಾವೊಂದು ಆ ರೀತಿಯ ಅವರು ತಗೊಂಡ್ರಲ್ಲ ನಿರ್ಣಯ, ಹಾಗೆ ತಗೊಳಕ್ಕಾಗಲ್ಲ. ಅವತ್ತು ನಿರ್ಣಯ ಮಾಡಿದ್ರು. ಒಂದು ತುಳಸಿಯನ್ನು ತಗೊಂಡು ಮನೆಗೆ ಹಾಕಿ ಬಂದವರಿಗೆಲ್ಲ, ಅಪ್ಪ ಮನೇಲಿ ಸಾಕಷ್ಟು ಬಂಗಾರ ಇದೆಯಾ ಕಣ್ರಿಯ, ಬಂಗಾರ ಇದೆ, ಹಣ ಇದೆ, ಏನು ಬೇಕೋ ಅದೆಲ್ಲ ಇದೆ, ತೊಗೊಂಡು ಹೋಗಿ, ಮನೇನೂ ನಿಮ್ಮದೇ ಅಂತ ಹೇಳಿ ಬೀದಿಗೆ ಬಂದುಬಿಟ್ರು. ಹೆಂಡತಿ ಮಕ್ಕಳನ್ನ ಕೇಳಿದ್ರು, ನಿಮಗೆ ಮನೆ ಅವಶ್ಯಕತೆ ಇದೆಯಾ, ನಿಮಗೆ ಹಣ ಬೇಕಾದ್ರೆ ಇದ್ದುಕೊಳ್ಳಿ ಅಂತ ಹೇಳಿದ್ರು. ನಿಮಗೆ ಯಾವುದು ಬೇಡ ಅಂತ ಅನಿಸಿ ಯಾವುದು ಬೇಕನ್ಸಿದೆಯೋ ಅದನ್ನೇ ನಾವು ಕೂಡ ಬಯಸ್ತಾ ಇರೋದು ಅಂತ ಹೇಳಿ ಅವರು ಪಾಪ ದೊಡ್ಡವರು ಎಲ್ಲರೂ ಸೀದಾ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ವ್ಯಾಸರಾಜರಿದ್ದರು. ಅಲ್ಲಿಗೆ ಬಂದು ಶರಣಾಗಿ ಅವರ ಹತ್ರ ದೀಕ್ಷೆಯನ್ನು ತಗೊಂಡ್ರು. ಅಲ್ಲಿಂದ ಅವರು ಬದುಕು ಬಂಗಾರವಾಯಿತು. ಭಗವಂತನ ಸಾನ್ನಿಧ್ಯ ತುಂಬಿಬಿಡ್ತು. ಅಲ್ಲಿಂದ ಒಬ್ಬ ಮನುಷ್ಯ ಹೇಗಿರಬೇಕು, ಅವನು ಹೇಗೆ ಬದುಕಬೇಕು, ಭಕ್ತಿ ಅಂದರೆ ಏನು, ಈ ರೀತಿಯ ಕುರಿತಾದ ಈ ಸಾಕ್ಷಾತ್ಕಾರಕ್ಕೆ ಒಬ್ಬ ಮನುಷ್ಯ ಯಾವ ರೀತಿ ತನ್ನ ಜೀವನವನ್ನು ಉಪಯೋಗಿಸ್ಕೊಳ್ಬೇಕು, ಅದನ್ನೆಲ್ಲವನ್ನು ಸಾರ ಮಾಡಿ ಪದ್ಯಗಳನ್ನು ಮಾಡಿ ಹಾಡಿ ಜನರ ಮನಸ್ಸಿನಲ್ಲಿ ಆ ದಾಸಕೂಟ ಅಂತ ಕರೀತಾರೆ. ಜ್ಞಾನಕೂಟ ದಾಸಕೂಟ ಎರಡೂ ಇತ್ತಲ್ಲಿ. ಇವರು ಹಾಗೆ ಪ್ರಚಾರವನ್ನು ಮಾಡೋದು. ಭಗವಂತನ ಭಕ್ತಿಯನ್ನು ದಿನ ಬೆಳಗಾದರೆ ನಾವು ಸ್ನಾನ ಮಾಡೋದ್ರಿಂದ ಹಿಡಿದು, ಅವರು ಹೇಳ್ತಾರೆ,
ನಾವು ಸ್ನಾನಕ್ಕೆ ಹೋದರೆ ಬಕೆಟ್ಗಟ್ಟಲೆ ನೀರು ಹೊಯ್ಕೊಂಡು ಬರ್ತೀವಿ. ಆದರೆ ಹಾಗೆ ತನುವ ನೀರೊಳಗದ್ದಿ ಪ್ರಯೋಜನವೇನು? ಮನದೊಳಗೆ ಭಗವಂತನಿಲ್ಲ, ಮನಸ್ಸಿನಲ್ಲಿ ಭಗವಂತನೇ ಇಲ್ಲದೆ, ಅವನ ಚಿಂತೆಯೇ ಇಲ್ಲದೆ ಎಷ್ಟು ಬಾರಿ ಸ್ನಾನ ಮಾಡಿದ್ರೆ, ಯಾವ ಗಂಗೆಯಲ್ಲಿ ಮುಳುಗಿದ್ರೆ, ಯಾವ ತುಂಗೆಯಲ್ಲಿ ಮುಳುಗಿದ್ರೆ ಪ್ರಯೋಜನ ಏನಪ್ಪ? ಹೀಗಾಗಿ ದಾನ ಧರ್ಮವೆಂಬ ಸ್ನಾನವ ಮಾಡು. ದಾನ ಧರ್ಮ ಅನ್ನೋ ಸ್ನಾನ ಮಾಡಬೇಕು, ಅದು ನಿಜವಾದ ಸ್ನಾನ. ಸುಮ್ಮನೆ ತನುಭಾಂಡವನ್ನು ಏನು ನೀರೊಳಗೆ ಅದ್ದಿ ಮುಳುಗಿ ತೆಗೆದು ಕಿಂಚಿತ್ತು ಪ್ರಯೋಜನ ಇಲ್ಲ. ಅದರಿಂದ ಮನಸ್ಸಿನ ಕೊಳೆ ಹೋಗ್ತಾ ಇಲ್ಲ, ಶರೀರದ ಕೊಳೆ ಹೋಗುತ್ತೆ, ಮತ್ತೆ ಬೆವರುತ್ತೆ ಕ್ಷಣದಲ್ಲಿ. ಹೀಗಾಗಿ ನಿಜವಾದ ಸ್ನಾನ ಏನು? ದಾನ ಧರ್ಮವ ಮಾಡು. ಭಗವಂತನ ಸ್ಮರಣೆಯನ್ನು ಮಾಡಿ ಅವನ ನೆನೆಯುವುದೇ ನಿಜವಾದ ಸ್ನಾನ ಅಂತ ಹೇಳ್ತಾರೆ ಅವರು. ಸ್ನಾನ ಮಾಡಿದ ಮೇಲೆ ಮಡಿ 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 ಎಂದಡಿಗಾರುವಿರಿ, ಮಡಿ ಮಾಡುವ ಬಗೆ ಬೇರುಂಟು. ಮಡಿ ಮಡಿ ಅಂತ ಉಟ್ಕೊಂಡು ಅಲ್ಲಿ ಇಲ್ಲಿ ಘೋರಾಟ ಕೋಲಾಹಲ ಮಾಡೋದಲ್ಲ. ಏನು ಮಡಿ? ಭಗವಂತನ ಸ್ಮರಣೆಯ ಅವನ ಸ್ಮರಣೆ ಅನ್ನೋದು ನಿಜವಾದ ಮಡಿ. ಅವನು ಹೃದಯದಲ್ಲಿ ತುಂಬಿಕೊಂಡಿದ್ರೆ ಅದು ನಿಜವಾದ ಮಡಿ. ಹೀಗಾಗಿ ಸ್ನಾನ ಮಾಡಿ ಒಣಗಿದ ಬಟ್ಟೆಯನ್ನು, ಇಲ್ಲೋ ಹಾರ ಹಾಕಿದ ಬಟ್ಟೆಯನ್ನು ಉಟ್ಟುಕೊಂಡು ಕೋಲಾಹಲ ಮಾಡೋದು ಮಡಿಯಲ್ಲ. ಮಡಿ ಮಾಡುವ ಬಗೆ ಬೇರುಂಟು, ಅದನ್ನು ಹೇಳಿದರು. ಅದಾದಮೇಲೆ ನಾವು ಮಾಡ್ತಕ್ಕಂಥದ್ದು ಊಟ. ನಾವು ಸ್ನಾನ ಮಾಡ್ತೀವಿ, ಬಟ್ಟೆ ಉಟ್ಕೊಳ್ತೀವಿ, ಅವನ ಪೂಜೆನೋ ಮತ್ತೊಂದೋ ಮಾಡಲಿಕ್ಕೆ ಎಲ್ಲವೂ ತಪ್ಪಾಗಿ ಮಾಡ್ತಾಯಿದ್ದೀವಿ. ಹೇಗೆ ಅಂತ ಅಲ್ಲಿಂದ ಶುರು ಮಾಡಿದ್ರು ಅವರು. ಸ್ನಾನದಿಂದ ಶುರು ಮಾಡಿ ಅಡುಗೆ, ಅನುಭವದಡುಗೆಯ ಮಾಡಿ. ಅನುಭವ ಅಂತಕ್ಕಂಥದ್ರ ಅಡುಗೆ ಮಾಡಬೇಕಪ್ಪ ನೀನು, ಸುಮ್ಮನೆ ಯಾವುದೋ ಅಡುಗೆ ಮಾಡೋದಲ್ಲ. ಅವ್ರು ಹೇಳ್ತಾರೆ, ಈ ಶರೀರ ಅಂತಕ್ಕಂಥ ಯಾವ ಭಾಂಡ ಇದೆ, ಇದೇ ಒಂದು ಪಾತ್ರೆ. ಇದರೊಳಗೆ ಕಾಮಾದಿ ಷಡ್ವರ್ಗಗಳಂತಕ್ಕಂಥ ಎಲ್ಲ ಮುಸುರೆ ತುಂಬ್ಕೊಂಡ್ಬಿಟ್ಟಿದೆ. ಈ ಮುಸುರೆ ಮೊದಲು ತೊಳ್ಕೊ, ಆಮೇಲೆ ಅಡುಗೆ ಮಾಡೋಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾರೆ ಅವರು. ಅಡುಗೆ ಮಾಡಿ ಮತ್ತು ಹೇಗೆ ರುಚಿ ನೋಡಬೇಕು. ರಾಮನಾಮ ಪಾಯಸಕ್ಕೆ ಆ ಕೃಷ್ಣ ಮತ್ತು ರಾಮ ಹರಿಸ್ಮರಣೆ ಇದೆಯಲ್ಲ, ಅದರಿಂದ ನಮಗೆ ಸವಿ ಉಂಟಾಗಬೇಕು ಅಂತ ನೋಡಿ. ಸ್ನಾನದಿಂದ ಹಿಡಿದು ನಮ್ಮ ಊಟದವರೆಗೆ ಎಲ್ಲ ಕಡೆ, ಮತ್ತು ನಾಲಿಗೆ ಬಗ್ಗೆ ತುಂಬ ಮಾತಾಡಿದ್ದಾರೆ ಅವರು. ಆಚಾರವಿಲ್ಲದ ನಾಲಿಗೆ, ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಹೇಳಿ, ಹೇಗೆ ಮನುಷ್ಯ ಒಂದು ದಿನದಲ್ಲಿ ಹೇಗೆ ಯಾವ್ಯಾವ ರೀತಿ ವ್ಯವಹರಿಸ್ತಾನೋ, ಏನೇನು ಆಚರಣೆಗಳನ್ನು ಮಾಡಿಕೊಳ್ತಾನೋ, ಅದೆಲ್ಲದ್ರ ಬಗ್ಗೆನೂ ಪುರಂದರದಾಸರು ಇದು ಹೀಗಲ್ಲಪ್ಪ, ಹೀಗಲ್ಲ ಹೀಗೆ ಅಂತ ಹೇಳಿ 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 ನಮ್ಮನ್ನು ತಿದ್ದಲಿಕ್ಕೆ ಅವಕಾಶ ಮಾಡಿಕೊಟ್ಬಿಟ್ಟಿದ್ದಾರೆ. ಇಂಥ ಮಹನೀಯರನ್ನು ನಾವು ಸ್ಮರಿಸದೇ ಇದ್ದರೆ ನಾವು ಸ್ನಾನ ಮಾಡಿ ಪ್ರಯೋಜನ ಇಲ್ಲ, ಊಟ ಮಾಡಿ ಪ್ರಯೋಜನ ಇಲ್ಲ, ಭಗವದ್ಭಕ್ತಿ ಮಾಡಿ ಪ್ರಯೋಜನ ಇಲ್ಲ, ಬದುಕಿದ್ದೇ ಪ್ರಯೋಜನ ಇಲ್ಲ. ಇಂಥ ಮಹನೀಯರನ್ನು ಈ ದಿವಸ ಸ್ಮರಿಸ್ಕೊಳ್ದೇ ಇದ್ದರೆ ಈ ದಿವಸ ಅದು ಹೇಗೆ ಪುಣ್ಯಕಾರಿ ಆಗುತ್ತೆ ಹೇಳಿ. ಹೀಗಾಗಿ ನಾವು ಪುಣ್ಯವಂತರಾಗಬೇಕು ಅಂದರೆ ಇಂಥ ಪುಣ್ಯವಂತರ ಸ್ಮರಣೆಯನ್ನು ಮಾಡಿಕೊಳ್ಬೇಕು. ಸಂಗೀತ ಕ್ಷೇತ್ರದಲ್ಲಿ ಇರೋರಿಗಂತೂ ಪುರಂದರದಾಸರು ಮಹಾ ಮಾರ್ಗದರ್ಶಕರಾಗಿಬಿಟ್ಟಿದ್ದಾರೆ. ನಮ್ಮ ಸಂಗೀತ ನೀವು ಪ್ರಪಂಚದಾದ್ಯಂತ ಎಲ್ಲೇ ಹೋಗಿಪ್ಪ, ಲಂಬೋದರ ಲಕುಮಿಕರ ಅಂಬಾಸುತ, ಈ ಹಾಡಿನಿಂದಲೇ ಪ್ರಾರಂಭ ಆಗುತ್ತೆ ಪಿಳ್ಳಾರಿ ಗೀತೆಗಳಿಂದ ಅವ್ರ ಬದುಕು. ಬೇಸಿಕ್ ಸಂಗೀತ ಅನ್ನೋದು ಒಂದು ಧ್ಯಾನ ರಸ. ನೀವು ಎಲ್ಲೂ ಕಾಣದೇ ಇರತಕ್ಕಂಥ ಆನಂದ ಶಿಖರವನ್ನು ಸಂಗೀತದಲ್ಲಿ ಕಾಣಬಹುದು. ಅಂಥದಕ್ಕೆ ಮಹಾ ಮಾರ್ಗದರ್ಶಕರಾಗಿ ನಿಂತವರು ಪುರಂದರದಾಸರು. ಇಂಥ ದಾಸರು ಕೊಟ್ಟ ಕೊಡುಗೆ ಅಪಾರ, ಅನಂತ. ಅದನ್ನು ಇಷ್ಟು ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಎಲ್ಲ ರೀತಿಯ ಹಾಗಾಗಿನ ಪುರಂದರೋಪನಿಷತ್ ಅಂತ ಹೇಳಿದ್ದು ಅವರು ಇಂಥ ಎಲ್ಲ ಹಾದಿಗಳ ಮೂಲಕ ಭಗವಂತನಿಗೆ ನಮ್ಮನ್ನು ಹೇಗೆ ಸೇರೋದು ಅನ್ನೋದಕ್ಕೆ ಮಹಾ ಸೇತುವೆಯನ್ನು ಮಾಡಿಕೊಟ್ಬಿಟ್ಟಿದ್ದಾರೆ. ನಾವು ಸುಮ್ಮನೆ ನಡ್ಕೊಂಡು ಹೋಗಿಬಿಟ್ರೆ ಸಾಕು, ಅಲ್ಲಿಗೆ ಹೋಗಿ ತಲುಪಿಬಿಡ್ತೀವಿ ಭಗವಂತನ ಲೋಕಕ್ಕೆ, ಅವನ ಪುರಕ್ಕೆ, ವೈಕುಂಠಪುರಕ್ಕೆ. ಹೀಗಾಗಿ ಅವರ ಪದ್ಯಗಳು ಅಂದರೆ ಇದರ ಅರ್ಥ ನಾನು ಹೇಳ್ತಾ ಇರೋದು, ಭಗವಂತನನ್ನು ನೀವು ಸ್ಪರ್ಶಿಸಬೇಕು, ದರ್ಶಿಸಬೇಕು, ಅನುಭವಿಸಬೇಕು ಅಂದರೆ ಪುರಂದರದಾಸರ ಗೀತೆಗಳನ್ನು ನೀವು ಸಹಾಯ ತಗೋಬೇಕು. ಅವರು ಕಟ್ಟಿದಂಥ ಪದ್ಯ ಸೇತುವೆಗಳ ಮೂಲಕ ಹೋದರೆ ಭಗವಂತನ
ದರ್ಶನ ಸ್ಪರ್ಶನ ಎಲ್ಲವೂ ಉಂಟಾಗುತ್ತೆ ಅನ್ನೋ ಯಾವುದೇ ಸಂಶಯ ಇಲ್ಲ. ಅಂಥವರನ್ನು ನೆನೆಸಿಕೊಳ್ಳುವುದೇ ಆ ಸೋಪಾನದ ದಾರಿ. ತಾವೆಲ್ಲ ಪುರಂದರದಾಸರನ್ನು ಸ್ಮರಿಸಿಕೊಳ್ಳಿ, ಅವರ ಕೀರ್ತನೆಗಳನ್ನು, ಆ ಪದ್ಯಗಳನ್ನು ಓದಿಕೊಂಡು ನಾವು ಮಾಡಬೇಕಾಗಿದ್ದಿಷ್ಟೇ. ಅವ್ರು ಏನು ಹೇಳಿದರೂ ಅದನ್ನು ಕಿಂಚಿತ್ ಸ್ವಲ್ಪ ಅಳವಡಿಸ್ಕೊಂಡ್ರು ನಾವು ಮಹನೀಯರಾಗಿಬಿಡ್ತೀವಿ. ಅಂಥ ಪುರಂದರದಾಸರಿಗೆ ನಮಸ್ಕಾರ ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.